ಬಸವಾದಿ ಶರಣರಿಗೂ ಎಲ್ಲ ಲಿಂಗಾಯತ ವೀರಶೈವ ಸಮುದಾಯದ ಶಿವಯೋಗಿಗಳಿಗೂ ಎಲ್ಲ ದಾರ್ಶನಿಕರಿಗೆ ಸಮಾಜ ಸುಧಾರಕರಿಗೆ ಎಲ್ಲ ಪೂಜ್ಯರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪರವರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಈ ರಾಜ್ಯದ ಸಾಂಸ್ಕೃತಿಕ ನಾಯಕರು ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವ. ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪೂಜ್ಯ ದಾಕ್ಷಾಯಣಿ ತಾಯಿಯವರಿದ್ದಾರೆ, ಚಿರಂಜೀವಿ ಅಪ್ಪ ಅವರಿದ್ದಾರೆ. ಅವರಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವರು ಆತ್ಮೀಯ ಸಹೋದರಿಗಳಾದಂತಹ ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ಮಾನ್ಯ ಶರಣಬಸಪ್ಪ ದರ್ಶನಾಪುರ ಅವರೇ, ಅತ್ಯಂತ ಹಿರಿಯರು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಶ್ರೀ BR ಪಾಟೀಲ್ ಸರ್ ಅವರೇ, ಮಾನ್ಯ MI ಪಾಟೀಲ್ ಸರ್ ಅವರೇ, ಎಲ್ಲ ಶಾಸಕರುಗಳು, ಇಲ್ಲಿ ಯಲ್ಲಮ್ಮ ಪ್ರಭು ಪಾಟೀಲ್ ಅವರಿದ್ದಾರೆ, ಡಾಕ್ಟರ್ ಅಜಯ್ ಸಿಂಗ್ ಅವರಿದ್ದಾರೆ, ಇಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಮಾನ್ಯ ರಮೇಶ್ ಅವರು, ಮಾನ್ಯ ತಿಪ್ಪಣ್ಣಪ್ಪ ಕಮತ್ನೂರ್ ಅವರು, ಮಾನ್ಯ ಜಗದೇವ್ ಗುಪ್ತದಾರ್ ಅವರು, ಮತ್ತಿಮೂರವರು, ಇಲ್ಲಿ ಮಾಜಿ ಶಾಸಕರಾದಂತಹ ದತ್ತಾತ್ರೇಯ ಅವರು, ಮಾನ್ಯ ನಮ್ಮ ಜೀವಗೆ ಪಾಟೀಲ್ ಅವರು, ದೊಡ್ಡಗೌಡ ಪಾಟೀಲ್ ಅವರು, ಇಲ್ಲಿ ದೇವೂರು ಶಂಕರ್ ಅವರು ಉಪನ್ಯಾಸಕರಾಗಿ ಆಗಮಿಸಿರಬಹುದು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇರಬಹುದು, ಈ ಒಂದು ಸಂಸ್ಥೆಗಳೆಲ್ಲ ಸದಸ್ಯರೇ, ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣಾರ್ಥಿಗಳು. ಪ್ರಥಮವಾಗಿ ನಾನು ನನ್ನ ಪರವಾಗಿ ತಮ್ಮೆಲ್ಲರಿಗೆ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಇವತ್ತು ತಾವೆಲ್ಲ ಕೂಡಿ ಆಯೋಜಕರೆಲ್ಲರೂ ಸೇರಿ ನೀವು BG ಪಾಟೀಲ್ ಸರ್ ಫೋನ್ ಮಾಡಿದ್ರು, ಚಂದ್ರು ಪಾಟೀಲ್ ಅವರು ಫೋನ್ ಮಾಡಿದ್ರು, ಶರಣ ಮೋದಿ ಅವರು, ಅನೇಕ ಜನ ಎಲ್ಲ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿ, ಮತ್ತು ಅದರಲ್ಲಿ ವಿಶೇಷವಾಗಿ ನನಗೆ ಆಹ್ವಾನ ಮಾಡಿ ನೀವು ಸನ್ಮಾನ ಮಾಡಿದ್ದೀರಿ. ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ನನಗೆ ಬರಮಾಡಿಕೊಂಡಿದ್ದೀರಿ. ಸನ್ಮಾನ ಅಂದ್ರೆ ಅದು ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತೇನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ 1904ರಲ್ಲಿ ಸಂಸ್ಥಾಪನೆ ಆಗಿ ಪರಮ ಪೂಜ್ಯ ಹಾನಗಲ್ ಕುಮಾರೇಶ್ವರರ ಸಾನ್ನಿಧ್ಯದಲ್ಲಿ ಸುಮಾರು 123 ವರ್ಷಗಳು ಅಂದ್ರೆ ಒಂದು ಶ್ರೇಷ್ಠವಾದಂತಹ ಸಂಸ್ಥೆ ಅಧ್ಯಕ್ಷರಾಗಿ ಸಿರಸಂಗಿ ಲಿಂಗರಾಜ ದೇಸಾಯಿರವರು, ಅಟ್ಟ ರುದ್ರೇಗೌಡರು, ಇಲ್ಲಿ ಸುಮಾರು ಜನ ಮಹಾಪುರುಷರು, ಇಲ್ಲಿ DC ಪಾವಟೆ ಅವರು, ಶತಾಯುಷಿಗಳಾದಂತಹ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು, ಹೀಗೆ ಫಗು ಹಳಕಟ್ಟಿ ಅವರು ಈ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಲಿಂಗೈಕ್ಯ ಪೂಜ್ಯ ಶರಣಬಸಪ್ಪ ಅಪ್ಪರವರು ಸಹಿತ ಈ ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನನ್ನ ತಂದೆಯವರಾದಂತಹ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಸಹಿತ ಅಧ್ಯಕ್ಷರಾಗಿ, ಶಾಮೂರಣ್ಣನು ಅಧ್ಯಕ್ಷರಾಗಿ, ಅವರ ಅಕಾಲಿಕ ನಿಧನದಿಂದ ಇವತ್ತು ನಮ್ಮ ಉಪಾಧ್ಯಕ್ಷರಾಗಿ ದರ್ಶನಪುರವರಿದ್ದಾರೆ, ಸುಮಾರು ಜನ ಮಹಿಳೆಯರಿದ್ದಾರೆ. ಎಲ್ಲರೂ ಸೇರಿ ಅವಿರೋಧವಾಗಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅದಕ್ಕಾಗಿ ಇವತ್ತು ತಾವೆಲ್ಲ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ.
ಸನ್ಮಾನ ಮಾಡಿ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಮತ್ತು ನನ್ನ ಕರ್ತವ್ಯ ಜವಾಬ್ದಾರಿ ಎಷ್ಟು ಪ್ರಾಮಾಣಿಕತೆಯಿಂದ ನಾನು ನಿಭಾಯಿಸ್ತೇನೆ ಅನ್ನುವಂತ ಒಂದು ಭರವಸೆಯನ್ನು ತಮ್ಮೆಲ್ಲರಿಗೆ ವೇದಿಕೆ ಮುಖಾಂತರ ಕೊಡ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಬಸವಣ್ಣನವರು ಈ ಜಗತ್ತಿನ ಅದ್ಭುತ ಯಾರಪ್ಪ ಅಂತ ಹೇಳಿದ್ರೆ ಬಸವಣ್ಣನವರು ಅಂತ ಹೇಳ್ಬೋದು. ಯಾಕೆಂದ್ರೆ 12ನೇ ಶತಮಾನದಲ್ಲಿ ಏನು ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಾಜ ಧಾರ್ಮಿಕ ಕ್ರಾಂತಿ ನಡೀತದೆ. ಈ ಜಗತ್ತಿನ ಇತಿಹಾಸ ನೋಡಿದಾಗ ಅನೇಕ ಕ್ರಾಂತಿಗಳು ನಡೆದಿದ್ದಾವೆ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಅಧಿಕಾರಕ್ಕಾಗಿ, ಮಣ್ಣಿಗಾಗಿ ನಡೆದಂತಹ ಕ್ರಾಂತಿಗಳು ಅಪಾರ. ರಕ್ತ ಕ್ರಾಂತಿ ಆದಂತದ್ದು. ಆದರೆ ಸಮಾಜದಲ್ಲಿ ಸರ್ವ ಸಮಾನತೆಗಾಗಿ ನಡೆದಂತಹ ಕ್ರಾಂತಿ ಯಾವುದಾದ್ರೂ ಇದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು ನೋಡಿ, ಬಸವಣ್ಣನವರು ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು. ಯಾವ ಸಮಾಜದಲ್ಲಿ ಅಂದಿನ ದಿನಮಾನಗಳಲ್ಲಿ ಏನು ಅಸ್ಪೃಶ್ಯತೆ ಇತ್ತು, ಕಂದಾಚಾರ ಇತ್ತು, ಮೌಢ್ಯತೆ ಇತ್ತು, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ವರ್ಗ ಭೇದ ಇತ್ತು, ವರ್ಣ ಭೇದ ಇತ್ತು, ಇವತ್ತು ಲಿಂಗ ಭೇದ ಇತ್ತು. ಇವೆಲ್ಲ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡಿ ಇವತ್ತು ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವತ್ತು ಅವರೇನು ಕಾಯಕವೇ ಕೈಲಾಸ ಅನ್ನುವಂಥದ್ರ ಮುಖಾಂತರ ಪ್ರತಿಯೊಬ್ಬರು ದುಡಿತಿನ್ನಬೇಕು. ದುಡಿತದಲ್ಲಿ ಪ್ರಾಮಾಣಿಕತೆ ಇರಬೇಕು, ನಿಷ್ಠೆ ಇರಬೇಕು. ದುಡಿತದಿಂದ ಬಂದಂತ ಏನು ಹಣ ಇದೆಯಲ್ಲ ಅದು ತನಗೆಷ್ಟು ಬೇಕೋ ಸಿಟ್ಕೊಂಡು ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ. ನೋಡಿ, ಅವ್ರು ಹೇಳಿದಂಥದ್ದು ಸಕಲ ಜೀವಾತ್ಮರಿಗೆ ಹೆಸರನ್ನೇ ಬಯಸಿದ ಬಸವಾದಿ ಶರಣರು. ಗುರುಗಳು ವಿರಕ್ತರು ಹೇಳಿದಂಥದ್ದು ಒಂದೇ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಜಗದ್ಗುರುಗಳು ಪಂಚಾಚಾರ್ಯರು ಹೇಳ್ತಾರೆ. ಇವತ್ತು ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಒಂದಲ್ಲಿ ಅನುಭವ ಮಂಟಪ, ಇಡೀ ಜಗತ್ತಿನ ಪ್ರಥಮ ಸಂಸತ್ತು ಯಾವುದಪ್ಪ ಅಂದ್ರೆ ನಮ್ಮ ಅನುಭವ ಮಂಟಪ ಅಂತ ಹೇಳ್ಬೋದು. ಹೀಗಾಗಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು, ನಾವೇನು ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದಿರ್ಬೋದು, ಸಂಸತ್ತು ಕೊಟ್ಟಂತದ್ದಿರ್ಬೋದು, ಅದರ ವಾರಸುದಾರ ಯಾರಪ್ಪ ಅಂತ ಹೇಳಿದ್ರೆ ಅದು ಲಿಂಗಾಯತರು, ಬೀರಿಸರು ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಮಾತನ್ನು ಹೇಳಿಕೆ ಬಯಸ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ, ಅನುಭವ ಮಂಟಪದ ಮುಖಾಂತರ ಅವರು 770 ಅಮರಗಳಂಗಳು, 770 ಶರಣರನ್ನು ವಿವಿಧ ವೃತ್ತಿಯಲ್ಲಿದ್ದಂಥವರು, ಬೇರೆ ಬೇರೆ ವೃತ್ತಿಯವರಿಗೂ ಸಮಾನವಾಗಿ ಅವಕಾಶವನ್ನು ಕೊಟ್ಟು, ಮಹಿಳೆಯರಿಗೂ ಸಹಿತ ಅವಕಾಶ ಕೊಟ್ಟು, ಪರಮಪೂಜ್ಯ ಅಕ್ಕಮಹಾದೇವಿ ತಾಯಿಯವರು ಮೊದಲನೇ ಕವಿಯತ್ರಿ ಅಂತ ಹೇಳ್ತೇವೆ, ಅವರು ಸಹಿತ ಅನೇಕ ಅವರ ವಚನಗಳಿದ್ದಾವೆ. ಆ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಅಪ್ಪದು ನಮ್ಮ ಮಾದರ ಚೆನ್ನಯ್ಯ, ಬಪ್ಪದು ನನ್ನ ಡೋರ ಕಕ್ಕಯ್ಯ ಅಂತ ಬಂದಂತ ಮಾತನ್ನು ಹೇಳ್ತಾರೆ. ದೈವೇ ಧರ್ಮದ ಮೂಲವಯ್ಯ ಅನ್ನುವಂತ ಮಾತನ್ನು ಹೇಳ್ತಾರೆ. ಇವನಾರು 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 ಎಂದು ಗೆಳೆಯ, ಇವ ನಮ್ಮವ ನಮ್ಮ ಮನೆ ಮಗನ ನಿಲ್ಲಿಸಯ್ಯ ಅನ್ನುವಂತ ಮಾತನ್ನು ಹೇಳ್ತಾರೆ. ಇವತ್ತು ನಾವೆಲ್ಲ ನಮ್ಮವರಿಗೆ ನಮ್ಮವರಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ನಮ್ಮವರು ಅಂತ ಹೇಳ್ತೀವಿ. ಇದು ಬಸವಣ್ಣನವರ ತತ್ವ ಸಿದ್ಧಾಂತಗಳೇನಿದೆ ಇವತ್ತು ನೋಡಿ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನೆ ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಉಳಿಸುವ ಪರಿ ಅಂತ ಹೇಳ್ತಾರೆ. ಈ ಸಪ್ತ ಸೂತ್ರದಲ್ಲಿ ಎಲ್ಲವೂ ಇದೆ. ಹೇಳೋದು ಬಹಳ ಸುಲಭ ಇದೆ, ಆದರೆ ಕಾರ್ಯರೂಪಕ್ಕೆ ತರೋದು ಬಹಳ ಕಷ್ಟ ಇದೆ. ನಾವೇ ಹೇಳ್ತೀವಿ, ವಚನ ಹೇಳೋರು ಬಹಳ ಜನ ಇದ್ದಾರೆ, ಪ್ರವಚನ ಹೇಳೋರು ಬಹಳ ಅದ್ಭುತವಾಗಿ ಮಾತನಾಡ್ತಾರೆ, ಆದ್ರೆ ಕಾರ್ಯರೂಪದಲ್ಲಿ ತರಲಿಕ್ಕೆ ಬಹಳ ಕಷ್ಟ ಇದೆ. ನಮ್ಮ ಎಲ್ಲರಿಗೆ ಸೇರಿಸಿಕೊಂಡೇ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಹೇಳಿದಂತೆ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗದ ಇದ್ದರು ಅವರಿಂದ ಸ್ಫೂರ್ತಿ ಪಡೆದು, ಅವರಿಂದ ಪ್ರೇರಣೆಯನ್ನು ಪಡೆದು ಇವತ್ತು ಸಮಾಜವನ್ನು ಪರಿವರ್ತನೆ ಮಾಡುವಂಥದ್ದು, ಬದಲಾವಣೆಯನ್ನು ಮಾಡುವಂತಹ ರೀತಿಯಲ್ಲಿ ನಾವು ಪ್ರಯತ್ನ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಈಗ ನೋಡಿ, ನಮ್ಮ ಕಲ್ಯಾಣ ಕರ್ನಾಟಕದವರು ನಾವೆಲ್ಲ ಅದೃಷ್ಟವಂತರು ಅಂತ ಹೇಳ್ಬೋದು. ಈಗ ಇದೇ ಬಸವ ಕಲ್ಯಾಣದಲ್ಲಿ ಈಗ ಸರ್ಕಾರದ ವತಿಯಿಂದ ಏನು ಹಿಂದೆ ಇಲ್ಲಿ ಒಂದು ಅನುಭವ ಮಂಟಪ ಆಗ್ಬೇಕು ಅಂತೇಳಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು, ನಮ್ಮ ಬಾಲಕಿಯ ಪಟ್ಟದೇವರು ಅಪ್ಪಟ ಬಸವ ತತ್ವ ಅನುಯಾಯಿಗಳು. ಹೀಗಾಗಿ ಅವರು ಹಾಗೂ ನಮ್ಮ ತಂದೆಯವರಾದ
ಲಿಂಗೈಕ್ಯ ಭೀಮಣ್ಣ ಖಂಡ್ರೆಯವರು, ಹಿಂದೆ ಇವತ್ತೇನು ಬಿಡಿ ಜತ್ತಿಯವರು, ಹಿಂದೆ ಮಹಾರಾಜರು ಬಂದು 50ರ ದಶಕದಲ್ಲಿ ಶಂಕುಸ್ಥಾಪನೆ ಹಾಕ್ತಾರೆ, ಆಗೋದಿಲ್ಲ. ಜತ್ತಿ ಸಾಗರ ಬಂದು ಹಾಕಿದ್ರು ಪೂರ್ಣ ಆಗೋದಿಲ್ಲ. ಅದಾದ್ಮೇಲೆ ಇವತ್ತು ಮುರುಘಾಶರಣರು ಬಂದು ಅವರಿಗೆ ಜವಾಬ್ದಾರಿ ಕೊಟ್ಟು ಕಮಲಾಪುರದಲ್ಲಿ ಪ್ರಥಮವಾಗಿ ಬಸವ ಜಯಂತಿ ಆಚರಣೆ ಸಂದರ್ಭದಲ್ಲಿ ಕೊಟ್ಟಾಗ ತಾತ್ಕಾಲಿಕವಾಗಿ ಹಗಲಿರುಳು ಶ್ರಮ ಮಾಡಿ ಅವರೇ ಖುದ್ದಾಗಿ ಬುಟ್ಟಿ ಎತ್ತಿ ಇವತ್ತು ಕಂಕರ ಹಾಕಿ ರಾತ್ರಿ 2 ಗಂಟೆವರೆಗೆ ಆ ಅನುಭವ ಮಂಟಪ ನಿರ್ಮಾಣ ಮಾಡ್ತಾರೆ. ಈಗ ಅನುಭವ ಮಂಟಪ ನೂತನ ಅನುಭವ ಮಂಟಪ ಆಗಬೇಕು ಅನ್ನುವಂತ ಸಂದರ್ಭದಲ್ಲಿ ಹಿಂದೆ ಬೀದರ್ನಲ್ಲಿ ನಾನೇ ಉಸ್ತುವಾರಿ ಸಚಿವನಾಗಿದ್ದಾಗ ಬಸವಣ್ಣ ಅಭಿವೃದ್ಧಿ ಪ್ರಾಧಿಕಾರ ಆಗ್ತದೆ. ಆ ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷರಿರ್ತಾರೆ. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯವರ ಒಂದು ವಿನ್ಯಾಸ ತಯಾರು ಮಾಡಿ 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಅನುಭವ ಮಂಟಪ ಒಂದು ವಿನ್ಯಾಸ ತಯಾರು ಮಾಡಿಕೊಡ್ತಾರೆ. ಅಂದಿನ ಸರ್ಕಾರ ಅದನ್ನು ಸಮ್ಮತಿ ಕೊಟ್ಟು ಅಕ್ಸೆಪ್ಟ್ ಮಾಡಿದ ನಂತರ ಬದಲಾವಣೆ ಆದ್ಮೇಲೆ ವಿಳಂಬ ಆಗ್ತದೆ. ಅದಾದ್ಮೇಲೆ ಇವತ್ತು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಟೆಂಡರ್ ಆಗ್ತದೆ, 200 ಕೋಟಿ ರೂಪಾಯಿ ಬಿಡುಗಡೆ ಆಗ್ತದೆ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಇವತ್ತು ನಾನು ಬಹಳ ಮುತುವರ್ಜಿ ವಹಿಸಿ ಅದಕ್ಕೆ 280 ಕೋಟಿ ಅಂದ್ರೆ 480 ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಮಾಡಿ 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅದು ಬರೀ ಒಂದು ಕಟ್ಟಡ ಅಂತಲ್ಲ, ಇವತ್ತು ನೋಡಿ ಅದು ಧಾರ್ಮಿಕ ಆಧ್ಯಾತ್ಮಿಕ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಒಂದು ಕೇಂದ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅದರಲ್ಲಿ ಈಗಾಗಲೇ 770 ಶರಣರು ಏನಿದ್ದಾರೆ, ಆ 770 ಶರಣರಲ್ಲಿ 770 ಕಂಬಗಳು ಮಾಡಿದ್ದೇವೆ. ಆ 770 ಕಂಬಗಳ ಮೇಲೆ ಆ ಶರಣರ ವಚನಗಳನ್ನು ಕೆತ್ತಿ ಇವತ್ತು ಅದರ ಮೇಲೆ ಎಲ್ಲ ಅದರ ಅರ್ಥ ಆ ಶರಣರ ಹೆಸರನ್ನು ಬರೆದು ಇವತ್ತು ನಾವೇನ್ ತೋರಿಸ್ಬೇಕಂತ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ವರ್ಗಭೇದ ಇಲ್ಲ, ವರ್ಣಭೇದ ಇಲ್ಲ. ಇವತ್ತು ಇಡೀ ಜಗತ್ತಿನಲ್ಲಿ ಒಂದು ಆತಂಕ ಇದೆ, ದ್ವೇಷ ಇದೆ, ಅಸೂಯೆ ಇದೆ. ವಿಜ್ಞಾನ ಮುಂದುವರೆದಂಗ ಶಾಂತಿ ಬರಬೇಕು, ಎಲ್ಲರಲ್ಲಿ ಸಮನ್ವಯ ಸಾಮರಸ್ಯ ಬರಬೇಕು. ಆದರೆ ಎಲ್ಲಾ ಕಡೆ ಯುದ್ಧ ನಡೀತಾ ಇದೆ, ನೋಡ್ತಾ ಇದ್ದೀರಿ. ಇರಾನ್ ಅಮೆರಿಕ ಇರ್ಬೋದು, ಯುಕ್ರೇನ್ ಇರ್ಬೋದು, ನಮ್ಮ ದೇಶದಲ್ಲಿ ಮಣಿಪುರ ಇರ್ಬೋದು, ಅನೇಕ ಕಡೆ ಇವತ್ತು ಅನೇಕ ರೀತಿಯಲ್ಲಿ ಗೊಂದಲಗಳಿದ್ದಾವೆ, ಘರ್ಷಣೆಗಳಿದ್ದಾವೆ. ಹೀಗಾಗಿ ಯಾರಿಗಾದ್ರೂ ಶಾಂತಿ ಬೇಕಪ್ಪ ಅಂತ ಹೇಳಿದ್ರೆ ಆ ಅನುಭವ ಮಂಟಪಕ್ಕೆ ಹೋದ್ರೆ ಒಂದು ಸಾಮರಸ್ಯ ಸದ್ಭಾವನೆ ಬರಬೇಕು ಅನ್ನುವಂತ ರೀತಿಯಲ್ಲಿ ಅದರಲ್ಲಿ ವಿಶೇಷವಾಗಿ ವೈಜ್ಞಾನಿಕವಾಗಿ ಅದನ್ನು IIT ಅವರಿಗೆ ವಿಜ್ಞಾನಿಗಳಿಗೆ ಕೊಟ್ಟು ಅಲ್ಲಿ ಬಂದಂತ ಏನು ಯುವಕರಿದ್ದಾರೆ ಅವರಿಗೆ ತರಬೇತಿ ಕೊಡುವಂತ ರೀತಿಯಲ್ಲಿ ಏನು ಯುವ ಶಕ್ತಿ ಹಾಳಾಗಿ ಹೋಗ್ತಾ ಇದೆ. ಹೀಗಾಗಿ ಒಂದು ಇಷ್ಟಲಿಂಗ ಪೂಜೆ ಯಾವ ರೀತಿ ಮಾಡಬೇಕು, ಅದರಿಂದ ಏನು ಏಕಾಗ್ರತೆ ಹೆಚ್ಚಿಗೆ ಆಗ್ತದೆ, ಅದರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ, ರೋಗ ನಿವಾರಣೆ ಆಗ್ತದೆ ಅನ್ನುವಂತ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಅದು ಮಾಡಿದ ನಂತರ ಇದರಿಂದ ಬಹಳಷ್ಟು ಜನರಿಗೆ ಉಪಯುಕ್ತ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ. ಶರಣ ಗ್ರಾಮ ಅಂತ ಹೇಳಿ ಮಾಡಿ ಕಾಯಕಕ್ಕೆ ಏನು ಬಸವಣ್ಣನವರು ಬಹಳ ಮಹತ್ವ ಕೊಟ್ಟಿದ್ರು, ಇವತ್ತು ಯಾರು ಪರಿಶ್ರಮ ಮಾಡ್ಲಿಕ್ಕೆ ತಯಾರಿಲ್ಲ, ಯಾರು ಬೆವರು ಸುರಿಸ್ಲಿಕ್ಕೆ ತಯಾರಿಲ್ಲ. ಹಿಂದೆ ಬಸವಣ್ಣವರು ಇದ್ದಾಗ ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಈ ವೃತ್ತಿ ಮಾಡುವಂತದ್ರಲ್ಲಿ ನಾವೆಲ್ಲ ಯುವಕರು DJ ಹಚ್ತಾರೆ, ಕುಣಿತಾರೆ, ಪಾರ್ಟಿ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದ್ರೆ ಶ್ರಮ ಮಾಡಬೇಕು ಅಂದ್ರೆ ಇಲ್ಲ. ಎಲ್ಲರಿಗೆ ಟೇಬಲ್ ಇರಬೇಕು. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತೀವಿ, ಕೈ ಕೆಸರು ಆಗ್ಬಾರ್ದು, ಬಾಯಿ ಮೊಸರು ಆಗ್ಬೇಕು. ಆ ರೀತಿಯಲ್ಲಿದೆ. ಹೀಗಾಗಿ ಅಲ್ಲಿ ಶರಣ ಗ್ರಾಮ ಅಂತ ಹೇಳಿ ರಚನೆ ಮಾಡಿ ಅಲ್ಲಿ ಬಂದಂತವರಿಗೆ ಒಂದು ದಿವಸ ಅಲ್ಲಿ ವಾಸ್ತವ ಮಾಡ್ಲಿಕ್ಕೆ ಹಚ್ಚಿ ಶರಣರು ಏನು ಇವತ್ತು ಮಡಿವಾಳ ಮಾಚೆ ಹಿಡ್ಕೊಂಡು ಏನು ಅವರು ವೃತ್ತಿ ಮಾಡ್ತಾ ಇದ್ರು, ಆ ವೃತ್ತಿಯ ಪಾವಿತ್ರತೆ, ವೃತ್ತಿಯ ಪಾವಿತ್ರತೆಯನ್ನು ಜನರಿಗೆ ತೋರಿಸಿ ಇವತ್ತು ಅವರಲ್ಲಿ ಪರಿಶ್ರಮ ಮಾಡುವಂತಹ ಒಂದು ಸ್ಫೂರ್ತಿ ಅವರಿಗೆ ಕೊಡಬೇಕು, ಅವರಲ್ಲಿ ಒಂದು ಪ್ರೇರಣೆ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಈ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಇದನ್ನು ಬರುವ ಒಂದು ವರ್ಷದ ಒಳಗಾಗಿ ಬರುವ ಬಸವ ಜಯಂತಿ ಈಗ ನಾವು ಏಪ್ರಿಲ್ 19ನೇ ತಾರೀಕಿನಲ್ಲಿದ್ದೇವೆ. ಮುಂದಿನ ಏಪ್ರಿಲ್ 20ನೇ ತಾರೀಕಿನ ಒಳಗಾಗಿ ಈ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಇದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಇಲ್ಲದಂತ ಸಹೋದರೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇನೆ, ತಾವೆಲ್ಲರೂ ಅನುಭವ ಮಂಟಪಕ್ಕೆ ಬಂದು ಒಂದ್ಸಲ ಭೇಟಿ ಕೊಟ್ಟು ಇದಕ್ಕೆ
ನಿಮ್ದೇನಾದ್ರೂ ಸಲಹೆ ಇದ್ರೆ ಕೊಡ್ಬೇಕು ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಸಮಾಜದ ಎದುರುಗಡೆ ಅನೇಕ ಸವಾಲುಗಳಿದ್ದಾವೆ. ಇವತ್ತು ಯಾವುದೇ ಒಂದು ಸಮಾಜದ ಆಧಾರ ಸ್ತಂಭ ಅಂತ ಹೇಳಿದ್ರೆ, ಒಂದು ರಾಷ್ಟ್ರದ ಆಧಾರ ಸ್ತಂಭ ಅಂತ ಹೇಳಿದ್ರೆ ಅದು ಯುವಕರು. ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಮನಸ್ಸು ಮಾಡಿದ್ರೆ ಏನೇ ಪರಿವರ್ತನೆ ಮಾಡುವಂಥದ್ದು ಅವರಲ್ಲಿದೆ. ಆ ಯುವ ಜನಾಂಗಕ್ಕೆ ಇವತ್ತು ಅವರಿಗೆ ನಮ್ಮ ಇತಿಹಾಸ, ಸಂಸ್ಕೃತಿ, ಪರಂಪರೆ ಅವರಿಗೆ ಗುರುತು ಮಾಡಬೇಕಲ್ಲ. ಅವ್ರ ಎಲ್ಲಾ ರೀತಿಯ ಶಕ್ತಿಗಳಿದ್ರು ದುಷ್ಟರ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾವೆ. ಇವತ್ತು ನಶೆ ಮಾಡುವಂಥದ್ದು ಇರ್ಬೋದು, ಸರಾಯಿ ಕುಡಿಯುವಂಥದ್ದು ಇರ್ಬೋದು, ಇವತ್ತಿನ ರಾಷ್ಟ್ರದ ಅನುಕರಣೆ ಮಾಡುವಂಥದ್ದು ಇರ್ಬೋದು. ಒಂದು ಅಧ್ಯಯನದ ಪ್ರಕಾರ 30% ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ, ಆರೋಗ್ಯ ಎಲ್ಲ ಕೆಡಿಸ್ಕೊಳ್ತಾ ಇದ್ದಾರೆ. ಮತ್ತೆ 30% ಯುವಕರು ಈ ಆಧುನಿಕ ಯುಗದಲ್ಲಿ ಬರೀ ಇವತ್ತು ಮೊಬೈಲ್ ಆಗಲಿ, ಫೇಸ್ಬುಕ್ ಆಗಲಿ, ಇಂಟರ್ನೆಟ್ ಅಲ್ಲಿ ಇದ್ದಾರೆ. ಒಳ್ಳೇದು ಕೆಟ್ಟದ್ದು ನೋಡ್ತಾ ಇದ್ದಾರೆ, ರೀಲ್ಸ್ ಬಿಸಿ ಆಗಿದ್ದಾರೆ. ಇದರಿಂದ ಆರೋಗ್ಯಕ್ಕೆ ಮಾರಕ ಆಗ್ತಾ ಇದೆ. ಅವರು ಮಾನಸಿಕವಾಗಿ ದುರ್ಬಲ ಆಗ್ತಾ ಇದ್ದಾರೆ. ಹೀಗಾಗಿ ಯುವಕರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು, ಅವರಿಗೆ ಒಂದು ಸಂಸ್ಕಾರ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ಗುರುಗಳಿರ್ಬೋದು, ಯಾವುದೇ ಮಠಾಧೀಶರಿರ್ಬೋದು, ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ಯುವ ಜನಾಂಗ ಅವರಿಗೆ ಸರಿ ದಾರಿಗೆ ತರಬೇಕು ಅಂದ್ರೆ ವಚನ ಸಾಹಿತ್ಯ ಅಧ್ಯಯನ ಮಾಡುವಂತದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಶರಣ ಸಾಹಿತ್ಯದ ಬಗ್ಗೆ ಒತ್ತು ಕೊಡಬೇಕು. ಇವೆಲ್ಲ ಮಾಡದೇ ಇದ್ದರೆ ಇವತ್ತು ಆ ಯುವ ಜನಾಂಗ ಇವತ್ತು ಹಾಳಾಗುವಂಥದ್ದು, ಒಂದು ಶ್ರೇಷ್ಠ ಪರಂಪರೆ, ಸಂಸ್ಕೃತಿ ನಾಶ ಆಗಲಿಕ್ಕೆ ನಾವೇ ಕಾರ್ಯಕರ್ತರಾಗ್ತೀವಿ. ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ನಾನು ಎಲ್ಲರಿಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವು ನೋಡ್ತಾ ಇದ್ದೇವೆ ಲಿಂಗಾಯತ ವೀರಶೈವ ಸಮುದಾಯಕ್ಕೆ ಶ್ರೇಷ್ಠ ಇತಿಹಾಸ, ಸಂಸ್ಕೃತಿ, ಪರಂಪರೆ ಇದೆ. ಇವತ್ತು ನಮ್ಮ ಮಠಮಾನ್ಯಗಳು ಇವತ್ತು ನಮ್ಮ ಸಮುದಾಯದ ಕೊಡುಗೆ ಇವತ್ತು ನೋಡಿ, ಭಾರತೀಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಠಮಾನ್ಯಗಳು ಬಹಳಷ್ಟು ಅವರ ಅಪಾರವಾದಂತಹ ಕೊಡುಗೆ ಇದೆ. ಎಲ್ಲ ಮಠಮಾನ್ಯಗಳು ತಮ್ಮ ತಮ್ಮ ಸಮುದಾಯದ ತತ್ವ ಸಿದ್ಧಾಂತಗಳನ್ನು ಪ್ರಸಾರ ಮಾಡಲಿಕ್ಕೆ ಹುಟ್ಟಿಕೊಂಡಂತವು. ಆದರೆ ಕಾಲಕ್ರಮೇಣ ಮಠಮಾನ್ಯಗಳು ಸಾಮಾಜಿಕ ಒಂದು ಸೇವೆ ಮಾಡುವಂತದ್ರಲ್ಲಿ, ದಾಸೋಹ ಮಾಡುವಂಥದ್ದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥದ್ದು ನಾವು ನೋಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಅವರಿಗೆ ಆಶ್ರಯ ಕೊಟ್ಟು, ಅವರಿಗೆ ಅನ್ನ ಕೊಟ್ಟು, ಅವರಿಗೆ ಶಿಕ್ಷಣ ಕೊಟ್ಟು, ಅವರಿಗೆ ಸಂಸ್ಕಾರ ಕೊಟ್ಟು ಒಂದು ನವ ಕರ್ನಾಟಕ, ನವ ಭಾರತ ನಿರ್ಮಾಣ ಮಾಡಿದಂತ ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂತ ಹೇಳಿ ನಮ್ಮ ಮಠಮಾನ್ಯಗಳಿಗೆ, ಸಂಘ ಸಂಸ್ಥೆಗಳಿಗೆ, ಲಿಂಗಾಯತ ವೀರಶೈವ ಮಠಮಾನ್ಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾರೆ. ಇದಕ್ಕೆ ಆತ್ಮೀಯ ಇವತ್ತು ನಾವು ನೋಡ್ತಾ ಇದ್ದೇವೆ ಅನೇಕ ಗೊಂದಲಗಳು, ಅನೇಕ ರೀತಿಯಲ್ಲಿ ಇವತ್ತು ಸಮಾಜ ಹರಿದು ಹೋಗಿದ್ದಂಥದ್ದು. ಮಹಾಸಭೆ ಸಂಸ್ಥೆ ಸಂಸ್ಥಾಪನೆ ಆಗಿದ್ದು ಇವತ್ತು ಕ್ಷುದ್ರ ವಿಚ್ಛಿದ್ರವಾದಂತಹ ಸಮುದಾಯವನ್ನು ಒಗ್ಗೂಡಿಸಬೇಕು ಅನ್ನುವಂಥದ್ದು. ಇವತ್ತು ಒಗ್ಗಟ್ಟಿನಲ್ಲಿ ಪದ ಇದೆ. ಯಾವುದೇ ಒಂದು ಸಮುದಾಯ ಇವತ್ತು ಅದರ ಶಕ್ತಿ, ಸಾಮರ್ಥ್ಯ ಅದರ ಒಗ್ಗಟ್ಟಿನಲ್ಲಿ ಇದೆ, ಅದರ ಒಡಕಿನಲ್ಲಿ ದುರ್ಬಲತೆ ಇದೆ. ಹೀಗಾಗಿ ನಾವೆಲ್ಲರೂ ಇವತ್ತು ನಾವು ಒಗ್ಗಟ್ಟಾಗಬೇಕು, ಸಂಘಟನೆ ಆಗಬೇಕು ಅಂತ ಹೇಳಿ ಇತರರಿಗೆ ಇವತ್ತು ತುಳಿಯುವಂಥದ್ದು ಅಲ್ಲ. ಇವತ್ತು ನಾವು ಸಂಘಟಿತರಾಗಿದ್ದರೆ ಮಾತ್ರ ಇತರರ ಜೊತೆಯಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ಅವತ್ತಿಗೂ ವೀರಶೈವ ಲಿಂಗಾಯತ ಸಮುದಾಯ ಯಾವುದೇ ಜಾತಿ ಮತ್ತು ಭೇದ ಇಲ್ಲದೆ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು ಒಪ್ಪಿಕೊಂಡು ಅವರ ಸುಖ ದುಃಖದಲ್ಲಿ ಭಾಗಿಯಾಗಿದ್ದಂತಹ ಸಮುದಾಯ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಮುದಾಯದ ಅಂತ ಬಹಳ ಹೆಮ್ಮೆ ನಾವೆಲ್ಲ ಹೇಳ್ಬೋದು. ಹೀಗಾಗಿ ಎಲ್ಲರಿಗೂ ತೆಗೆದುಕೊಂಡು ಹೋಗುವಂತ ಒಂದು ಶಕ್ತಿ ಈ ಸಮಾಜದಲ್ಲಿದೆ. ಸಮಾಜ ಇವತ್ತು ಏನು ಕೌಲುದಾರಿಗಳಿದೆ, ಇದನ್ನು ಇವತ್ತು ಕಟ್ಟುವಂಥದ್ದು, ಇದನ್ನು ಬೆಳೆಸುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದಕ್ಕೆ ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು ಅನ್ನೋ ಮಾತನ್ನು ಹೇಳಿಕೆ ಬಯಸ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ನಾವೆಲ್ಲ ನೋಡಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಪ್ರಾದೇಶಿಕ ಮಟ್ಟದಲ್ಲಿ ಇರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಇರ್ಬೋದು, ಒಂದು ನಮ್ಮ ಏನು ವಿದ್ಯಾರ್ಥಿನಿಯರಿದ್ದಾರೆ
ಎಲ್ಲಾ ಸಮುದಾಯದಲ್ಲಿ ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ. ಈ ಸಮುದಾಯದಲ್ಲಿ ಸಹಿತ ಅನೇಕ ಜನ ಬಡತನಕ್ಕಿಂತ ಕೆಳಗಡೆ ಇದ್ದಾರೆ. ಇವತ್ತು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟು ನಮಗೂ ಸಾಮಾಜಿಕ ನ್ಯಾಯ ಕೊಡಿ ಅನ್ನುವಂತ ಒಂದು ಪರಿಸ್ಥಿತಿ ಬಂದಂತದ್ದು ವಿಪರ್ಯಾಸ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಇವತ್ತು ಸ್ವಸಾಮರ್ಥ್ಯ ಇರಬೇಕು ಅನ್ನುವಂಥದ್ದು. ನಾವೆಲ್ಲರೂ ಹಿಂದೆ ಕಲ್ಯಾಣ ಕ್ರಾಂತಿಯಲ್ಲಿ ಬರೀ ನೀಡುವವರನ್ನು ಬೇಡುವರಿಲ್ಲ ಅಂತ ಇತ್ತು. ಹಾಗೆ ನಮ್ಮನ್ನು ಯಾರು ಬೇಡಬಾರದು, ನೀಡುವಂತ ಸಾಮರ್ಥ್ಯ ನಮ್ಮ ಯುವಕರಲ್ಲಿ ಎಲ್ಲರಲ್ಲಿ ಬರಬೇಕು ಅಂದ್ರೆ ಜ್ಞಾನಾಭಿವೃದ್ಧಿ ಆಗಬೇಕು. ಆ ದೃಷ್ಟಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ವಸತಿ ನಿಲಯ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿ ಅನೇಕ ಕಡೆಗಳಿಗೆ ಮಾಡುವಂತ ಕೆಲಸ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಹಿತ ಆದಷ್ಟು ಶೀಘ್ರದಲ್ಲಿ ಆ ಒಂದು ವಸತಿ ನಿಲಯ ನಿರ್ಮಾಣ ಮಾಡುವಂತ ಕೆಲಸ ಪ್ರಾರಂಭ ಮಾಡ್ತೀವಿ ಅನ್ನುವಂತ ಮಾತು ಕರೀಲಿಕ್ಕೆ ಬಯಸ್ತಾರೆ. ಅದರ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವತ್ತವರಿಗೆ ನಮ್ಮ ಇವತ್ತೇನು ಯುವಕರಿದ್ದಾರೆ ಅವರಿಗೆ ತರಬೇತಿ ಕೊಡುವಂತ ಒಂದು ಇವತ್ತು ಮಾಡಬೇಕು ಅನ್ನುವಂಥದ್ದು ಕಡೆಗೆ ಪ್ರಾರಂಭ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದಾರೆ. 10ನೇ PUC ತರಗತಿಯಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಪಡೆದಂತವರಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂತ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಇಲ್ಲಿ ಬಂದಂತ ಎಲ್ಲಾ ಗಣ್ಯಮಾನ್ಯ ವ್ಯಕ್ತಿಗಳಿದ್ದೀರಿ, ಜಾತ್ಯತೀತವಾಗಿ ಬಂದಿದ್ದೀರಿ, ಎಲ್ಲರ ಸಹಕಾರ ಅದಕ್ಕೆ ಇರಲಿ ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅರಣ್ಯ ಜೀವಿಶಾಸ್ತ್ರ ಸಚಿವರಾದ ಮೇಲೆ ಬ್ಯಾಂಗ್ಳೂರಿನಲ್ಲಿ ಈಗಾಗಲೇ ಸಾಂಸ್ಕೃತಿಕ ನಾಯಕ ಅಂತೇಳಿ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಹೀಗಾಗಿ ಬಸವಣ್ಣನವರಿಗೆ ಅವರ ಒಂದು ತತ್ವಾದರ್ಶಗಳನ್ನು ಹೆಚ್ಚಿನ ಜಗತ್ತಿನಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ಪಸರಿಸಲಿ ಅಂತೇಳಿ ಹೇಳಿ ಇವತ್ತಲ್ಲಿರುವಂತಹ ಒಂದೇ ಒಂದು ಉದ್ಯಾನ 150 ವರ್ಷದಿಂದ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಆದ್ಮೇಲೆ ಯಾವುದೇ ಉದ್ಯಾನವನ ಆಗಿರಲಿಲ್ಲ. ಹೀಗಾಗಿ ನಾನು 153 ಎಕರೆಯಲ್ಲಿ ಮಾದಪ್ಪನಹಳ್ಳಿಯಲ್ಲಿ, ಬೆಂಗಳೂರು ಯಲಹಂಕದಲ್ಲಿ, ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ವಿಶ್ವಗುರು ಬಸವಣ್ಣನವರ ಬೃಹತ್ ಜೀವ ವೈವಿಧ್ಯಮಯ ಉದ್ಯಾನವನ ಅಂತ ಹೇಳಿ ಅದಕ್ಕೆ ಈಗಾಗಲೇ ಕರ್ನಾಟಕದಲ್ಲಿ ಮಾನ್ಯ ಜಯಪ್ರಕಾಶ್ ಪಾಟೀಲ್ ಅವರು, ಶಂಭಸಭಾ ದರ್ಶನಾಪುರವರು ಇದ್ರು. ಇವತ್ತು ಅದಕ್ಕೆ ಎಲ್ಲರೂ ಸಹಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಉದ್ಯಾನವನ, ಬೃಹತ್ ಉದ್ಯಾನವನ ಬರ್ತಾ ಇದೆ. ಅದರ ಉದ್ಘಾಟನೆಗೆ ಎಲ್ಲರಿಗೂ ಆಹ್ವಾನ ಮಾಡ್ತೀವಿ. ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ವಿಶ್ವಗುರು ಬಸವಣ್ಣನವರ ಉದ್ಯಾನವನದ ಒಂದು ಚಾಲನೆ, ಅದಕ್ಕೆ ಅದರ ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅನ್ನುವಂತ ಒಂದು ವಿನಂತಿ ಹೆಚ್ಚಿನ ಸಂಖ್ಯೆ ಕೂಡಲೇ ಹುಡುಗ ಆಗ್ತಾ ಇದೆ, ಆಗ್ತಾ ಇದೆ, ಮಳೆಯೂ ಬರ್ತಾ ಇದೆ. ಆದ್ರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ, ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಇದು ಬಸವಣ್ಣನವರ ಬಗ್ಗೆ ಇರುವಂತಹ ಅಭಿಮಾನ ತೋರಿಸ್ತದೆ. ಇವತ್ತು ಬಸವಣ್ಣನವರು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನು ಕನಸು ಇಟ್ಕೊಂಡಿದ್ರು, ಇವತ್ತಿಗೂ ಕನಸು ಇನ್ನೂ ಪೂರ್ತಿ ಆಗ್ಬೇಕಾಗ್ತದೆ. ಆ ಕನಸು ಪೂರ್ತಿ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ನಡೀಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ, ಸಮಾಜವನ್ನು ಸಂಘಟಿಸೋಣ. ಇತರರಿಗೂ ಯಾರು ಶೋಷಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಸುಂದರವಾದಂತಹ ಭಯವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ದುಶ್ಚಟ ರಹಿತ, ವ್ಯಸನ ಮುಕ್ತ ಒಂದು ಯುವಕರಿಗೆ ತಯಾರು ಮಾಡುವಂತಹ ಕೆಲಸ ಮಾಡೋಣ. ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು, ಅವರಿಗೆ ಪ್ರಾತಿನಿಧ್ಯ ಕೊಡುವಂಥದ್ದಕ್ಕೆ ಭದ್ರವಾಗಿರೋಣ ಅನ್ನುವಂತ ಮಾತನ್ನು ಹೇಳಿ ಇವತ್ತು ನನಗೆ ಇಲ್ಲಿಗೆ ಆಹ್ವಾನ ಮಾಡಿ, ಯಾಕೆಂದ್ರೆ ನೀವೇನು ಸನ್ಮಾನ ಮಾಡಿದ್ದೀರಿ, ನೀವೇನು ಪ್ರೀತಿಯ ಅಭಿಮಾನ ತೋರಿಸಿದ್ದೀರಿ, ಅದು ಆಶೀರ್ವಾದ ಇದೆ ಅನ್ನುವಂಥದ್ದು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ನಿಮ್ದೇನೇ ಸಮಾಜ ಕೆಲಸ ಕಾರ್ಯಗಳಿರ್ಬೋದು, ನಿಮ್ದಿರ್ಬೋದು, ಒಬ್ಬ ರಾಜಕಾರಣಿಯಾಗಿ ಸಮಾಜದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಪ್ರಾಮಾಣಿಕತೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿ ನನಗೆ 2 ಮಾತು ಹೇಳಿಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಬಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.